ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಈ ನಿಯಮ ಉಲ್ಲಂಘನೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮನೆಗೆ ಅಧಿಕಾರಿಗಳು ಹೋಗ್ತಾ ಇಲ್ಲ ಎಂಬ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಕರೆದಂತಹ ಸ್ಥಳಕ್ಕೆ ಮತದಾರರು ಗುಂಪಾಗಿ ಹೋಗ್ತಾ ಇದ್ದಾರಂತೆ. SIR ಪ್ರಕ್ರಿಯೆ ಬಗ್ಗೆ ಸದ್ಯ ರಾಜಕೀಯ ವಾಗ್ವಾದ ತೀವ್ರವಾಗ್ತಾ ಇದೆ. ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಚುನಾವಣಾ ಆಯೋಗದ ನಡೆಗೆ ಪ್ರತಿಪಕ್ಷಗಳು ಜೋರಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ತೀವ್ರ ಮತ ಪರಿಷ್ಕರಣೆ ಈ ನಿಯಮ ಉಲ್ಲಂಘನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮನೆಗೆ BLOಗಳು ಬೂತ್ ಮಟ್ಟದ ಅಧಿಕಾರಿಗಳು ಹೋಗ್ತಾ ಇಲ್ಲ ಎಂಬಂತಹ ಪ್ರಶ್ನೆ ಮೂಡಿದೆ. ಸದ್ಯದ ಕರೆದಂತ ಸ್ಥಳಗಳಿಗೆ ಮತದಾರರು ಗುಂಪಾಗಿ ಹೋಗ್ತಾ ಇದ್ದಾರಂತೆ. ಈ SIR ಪ್ರಕ್ರಿಯೆ ಬಗ್ಗೆ ಸದ್ಯ ರಾಜಕೀಯದಲ್ಲಿ ವಾಗ್ವಾದ ತೀವ್ರವಾಗ್ತಾ ಇದೆ. ಚುನಾವಣಾ ಆಯೋಗದ ನಡೆಗೆ ಸದ್ಯ ಪ್ರತಿಪಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಆಯೋಗದವರು ಏನ್ ಕತೆ ಕಾಯ್ತಿದಾರಾ ಅಂತ ಹೇಳ್ಬಿಟ್ಟು ಗೃಹ ಸಚಿವ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, SIR ಪ್ರಕ್ರಿಯೆ ರದ್ದುಪಡಿಸಿ ಕುಮಾರಸ್ವಾಮಿ ಆಗ್ರಹ ಏನೋ ಹೇಳಿದ್ದಾರೆ. ಈ SIR ವಿರುದ್ಧ ದೊಡ್ಡ ಹೋರಾಟಕ್ಕೆ ಮೈತ್ರಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಬಿಜೆಪಿ ಮತ್ತೆ JDS ಹೋರಾಟಕ್ಕೆ ದೊಡ್ಡ ಪ್ಲಾನ್ ಮಾಡ್ಕೊಂಡಿದೆ. ಮೊನ್ನೆ ಎಷ್ಟು ರಾಮನಗರದಲ್ಲಿ HD ಕುಮಾರಸ್ವಾಮಿ ಬಹಿರಂಗವಾಗಿ ನೋಡಿ ಮಸೀದಿಗಳಿಗೆ ಹೋಗಿ SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಈ ತರದ SIR ಪ್ರಕ್ರಿಯೆ ಯಾಕೆ ಮಾಡಬೇಕು ಎಂಬ ಅರ್ಥದಲ್ಲಿ HD ಕುಮಾರಸ್ವಾಮಿ ಗುಡುಗಿದ್ರು. ಸದ್ಯ ಈ ಕುರಿತಂತೆ ಹೋರಾಟ ಮಾಡೋದಕ್ಕೆ ಮೈತ್ರಿ ಪಕ್ಷ ಕಾಂಗ್ರೆಸ್ ಹಾಗೆ JDS ತರಾತರಿಯಲ್ಲಿ ಸಿದ್ಧವಾಗ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ರಾಜ್ಯದಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಈ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷ ಬಿಜೆಪಿ ನಡುವೆ ತೀವ್ರ ಜಟಾಪಟಿ ಈಗ ಏರ್ಪಾಡಾಗಿದೆ. ಈ ಸಂಬಂಧ ಸದ್ಯ ಕೇಸರಿ ಪಡೆ ನಿನ್ನೆ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಕೂಡ ಕೊಟ್ಟಿದೆ. ನೋಡಿ, ಆಡಳಿತಾರೂಢ ಕಾಂಗ್ರೆಸ್ ಹಾಗೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದೆ ಅಂತ ಹೇಳಿ ಬೂತ್ ಮಟ್ಟದ ಅಧಿಕಾರಿಗಳು ಅಂದ್ರೆ BLOಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಆರೋಪಿಸಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ತರದಲ್ಲಿ SIR ಪ್ರಕ್ರಿಯೆ ಮಾಡಬೇಕು ಹಂಗಂಗೆ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ತುಂಬಿ ನೀವು ಗುಂಪಾಗೆ SIR ಮಾಡಿ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಸದ್ಯ ಈಗ ಬಿಜೆಪಿ ಮತ್ತೆ JDS ಆರೋಪ ಮಾಡ್ತಾ ಇದೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇವತ್ತು ಹಿರಿಯ ಬಿಜೆಪಿ ಶಾಸಕ ಮತ್ತೆ ಮಾಜಿ ಸಚಿವ S ಸುರೇಶ್ ಕುಮಾರ್ ಅವರೊಂದಿಗೆ ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಭೇಟಿ ಮಾಡಿ ಪಕ್ಷದ ಪರವಾಗಿ ದೂರನ್ನ ಕೂಡ ಸಲ್ಲಿಸಲಿದ್ದಾರಂತೆ. ಹಾಗಿದ್ರೆ HD ಕುಮಾರಸ್ವಾಮಿ ಏನ್ ಕಿಡಿಕಾರಿದ್ರು ನೋಡಿ, ಈ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಈ ಪ್ರಕ್ರಿಯೆ ಇದೆಯಲ್ಲ, ಇದರಲ್ಲಿ ಭಾರಿ ಅಕ್ರಮ ನಡೆದಿದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಗೆ ಈ ಕುರಿತು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಕೂಡ ಸೋಮವಾರ ನಾಳೆ ದೆಹಲಿಗೆ ಹೋಗಿ ಭೇಟಿ ಮಾಡ್ತಾರಂತೆ. ಈ ಕುರಿತಂತೆ ದೂರು ಕೂಡ ಸಲ್ಲಿಸ್ತೀನಿ ಅಂತ HDK ಹೇಳಿರುವಂತದ್ದು. ಸದ್ಯ ರಾಜ್ಯದಲ್ಲಿ ಇದುವರೆಗೂ ಕೂಡ ನಡೆದಿರುವಂತಹ ಈ SIR ಪ್ರಕ್ರಿಯೆಯನ್ನ ತಕ್ಷಣ ರದ್ದುಪಡಿಸಬೇಕು. ಆ ನಂತರದಲ್ಲಿ ಪಾರದರ್ಶಕವಾಗಿ ಹೊಸದಾಗಿ ಪರಿಷ್ಕರಣೆ ನಡೆಸುವಂತೆ ಚುನಾವಣಾ ಆಯೋಗವನ್ನ ಒತ್ತಾಯಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಾನು ಸೋಮವಾರ ದೆಹಲಿಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡಿ ಈ SIR ಅಕ್ರಮ ಬಗ್ಗೆ ನಾನು ಗಮನ ಸೆಳೀತೀನಿ. ಜೊತೆಗೆ ಏನೆಲ್ಲ ಅಕ್ರಮ ಆಗಿದೆ, ಈ SIR ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಗುಂಪಾಗಿ ಹೋಗಿ ಹೆಂಗೆ ಈ ಪ್ರಕ್ರಿಯೆ ಮುಗಿಸಿದ್ದಾರೆ, ಎಲ್ಲ ಆಯಾಮವನ್ನ ನಾನು ಅವರಿಗೆ ಎತ್ತಿಡ್ತೀನಿ, ವಿಚಾರವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರಸ್ತುತ ನಡೀತಾ ಇರುವಂತಹ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಕೂಡಲೇ ನಿಲ್ಲಿಸಬೇಕು, ಸ್ಥಗಿತಗೊಳಿಸಬೇಕು, ಬಳಿಕ ಹೊಸದಾಗಿ ನಡೆಸುವಂತೆ ನಾನು ಮನವಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು HDK ಹೇಳಿದ್ದಾರೆ. ಸದ್ಯ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಕೋರುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಮತ್ತೆ ಕರ್ನಾಟಕದ ಹಲವು ಕೇಂದ್ರ ಸಚಿವರು ಈಗಾಗಲೇ ಈ SIR ಪ್ರಕ್ರಿಯೆ ನಡೀತಾ ಇರುವಂತಹ ರೀತಿ ಬಗ್ಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ರಾಜ್ಯದ ಹೊರಗಿನ ಅಧಿಕಾರಿಯನ್ನ SIR ಪ್ರಕ್ರಿಯೆ ಉಸ್ತುವಾರಿಯಾಗಿ ನೇಮಿಸುವಂತೆ ಚುನಾವಣಾ ಆಯೋಗಕ್ಕೂ ಕೂಡ ಮನವಿ ಮಾಡುವ ಸಾಧ್ಯತೆ ಇದೆ. ಹಾಗೆ ಈ ವೇಳೆ HDK ಮತ್ತೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸೊಸೆ ರೇವತಿ ಅವರೊಂದಿಗೆ ಬಿಡದಿ ಸಮೀಪದ ಕೆತಗಾನಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಮತದಾರರ ಪರಿಷ್ಕರಣೆ ನಮೂನೆಗಳನ್ನ ಭರ್ತಿ ಮಾಡಿದ್ದಾರೆ. ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ರು. ಮತ್ತೆ ಈ ಸರ್ಕಾರ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡು ಮತದಾರರ ಪಟ್ಟಿಗೆ ಅನರ್ಹರನ್ನ ಸೇರಿಸುವ ಕೆಲಸ ಮಾಡ್ತಾ ಇದೆ. ನೋಡಿ, ಹಿಂದೆ ಕೂಡ HD ಕುಮಾರಸ್ವಾಮಿ ಗುಡುಗಿದ್ದಿದೆ ಬಾಂಗ್ಲಾದೇಶಿಯ
ಅಲ್ಲಿನ ರಾಜ್ಯದವರನ್ನ ಕರ್ಕೊಂಡ್ಬಂದು ಮತದಾರರ ಪಟ್ಟಿಗೆ ಸೇರಿಸ್ತಾ ಇದ್ದಾರೆ. ಯಾಕಂತಂದ್ರೆ 2028 ಎಲೆಕ್ಷನ್ಗೆ ಮತ ಬೇಕಲ್ವಾ. ಇವ್ರು ಮಾಡ್ತಾ ಇರುವಂತಹ ಎಲ್ಲಾ ಗ್ಯಾರಂಟಿಗಳನ್ನ ನಿಲ್ಲಿಸೋದು, ಬಿಡದಿ ಟೌನ್ಶಿಪ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ 2028 ಕಾಂಗ್ರೆಸ್ ಸರ್ಕಾರ ಬರಲ್ಲ, ಯಾರು ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರಿಗೆ ಓಟ್ ಬೇಕಲ್ಲ. ಈ ಆಯಾಮದಲ್ಲಿ ಬೇರೆ ದೇಶದ ಪ್ರಜೆಗಳನ್ನ ತಂದು ಹಾಕ್ಬಿಟ್ಟು ಒಟ್ಟಲ್ಲಿ ಗುಂಪಲ್ ಗೋವಿಂದ ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಕುರಿದಡ್ಡೆ ಹಂಗೆ ಸೇರಿಸ್ಬಿಟ್ಟು ಎಲ್ಲರನ್ನೂ ನಮ್ಮ ರಾಜ್ಯದವರು ಇವ್ರಿಗೆ ಮತ ಕೊಡಬೇಕು ಅಂತ ಹೇಳಿ ಅನರ್ಹರನ್ನು ಕೂಡ ಅರ್ಹರಾಗಿ ಮಾಡಿ ಮತಕ್ಕೆ ಕನ್ವರ್ಟ್ ಮಾಡಿ ಮತ ತೆಗೆದುಕೊಳ್ತಾರೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಸದ್ಯ ಈ ಚುನಾವಣಾ ಆಯೋಗಕ್ಕೂ ಕೂಡ ನಾನು ಈ ಕುರಿತಂತೆ ದೂರು ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಈ SIR ಪ್ರಕ್ರಿಯೆಯಲ್ಲಿ ಅಕ್ರಮಗಳ ಆರೋಪಕ್ಕೆ ಸದ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಎಲ್ಲಿ ಹೋಗಿದ್ದಾರೆ? ಈ ವಿಷಯದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಯಾಕೆ ಮೌನ ಆಗಿದ್ದಾರೆ ಅಂತ ಕೂಡ ಪ್ರಶ್ನಿಸಿದ್ದಾರೆ. ಸದ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ತಮ್ಮ ಸೇವಕರಂತೆ ನಡೆಸ್ಕೊಳ್ತಾ ಇದೆ, ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕ್ತಾ ಇದೆ, ಅವರಿಗೆ ಹೇಗೆ ಅನುಕೂಲ ಆಗಬೇಕು ಆ ರೀತಿಯಲ್ಲಿ SIR ಪ್ರಕ್ರಿಯೆ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ರಾಮನಗರ ಹಾಗೂ ಬೆಂಗಳೂರು ನಗರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿ HDK ಒತ್ತಾಯಿಸಿದ್ದಾರೆ.